ಭಾರತೀಯ ಜ್ಞಾನ ಪರಂಪರೆ ಅನ್ನುವಂತ ಒಂದು ವಿಷಯ, ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಒಂದೆರಡು ಈ ರೀತಿಯ ಈಶಾನ ಸಂಸ್ಥೆಯವರು ಮಾಡಿರುವಂತಹ ಆಯೋಜಿಸಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ನ್ಯಾಯಾಧೀಶರು ಈ ವಿಷಯದ ಬಗ್ಗೆ ಹೇಳಿದ್ದಾರೆ. ಒಂದನೇದ್ದು ದೇವರಾಜ್ ಭಟ್ರು, ಈಶಾನ ಅಧ್ಯಯನ ಕೇಂದ್ರದ ಸಂಸ್ಥಾಪಕರಾಗಿರುವಂತಹ ಸದ್ಯೋಜಾತ ಭಟ್ರ ಅಣ್ಣ. ಅವರು ಸಹ ಈ ವಿಷಯದಲ್ಲಿ ಮೀಮಾಂಸೆ ಮತ್ತು ಈಗಿನ ನ್ಯಾಯ ಪದ್ಧತಿ ಈ ಕುರಿತಂತೆ ಒಂದು ಉಪನ್ಯಾಸವನ್ನ ನೀಡಿದ್ದಾರೆ. ಸೊ ಮೀಮಾಂಸೆ ಅನ್ನುವಂಥದ್ದು ಈಗಿನ ನ್ಯಾಯ ಪದ್ಧತಿಯಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ, ಹೇಗೆ ಅದನ್ನ ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದರ ಒಂದು ಚಿತ್ರಣವನ್ನ ಮತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ ಅದನ್ನ ಅಳವಡಿಸ್ಕೊಂಡಿದೆ ಮತ್ತು ಅನೇಕ ತೀರ್ಪುಗಳಲ್ಲಿ ಹೇಳಿದೆ ಅದನ್ನ ಹೇಳಿದ್ದಾರೆ. ಆ ನಂತರದಲ್ಲಿ ನನ್ನ ಸಹೋದ್ಯೋಗಿದ್ದಂತ ಶ್ರೀಶಾನಂದ ಅವರು, ನ್ಯಾಯಮೂರ್ತಿ ಶ್ರೀಶಾನಂದ ಅವರು 2 ಉಪನ್ಯಾಸಗಳನ್ನ ನೀಡಿದ್ದಾರೆ. ಅದರಲ್ಲಿ ಸಹ ಭಾರತೀಯ ನ್ಯಾಯ ಪದ್ಧತಿ ಹೇಗೆ ಇತ್ತು ಅನ್ನೋದರ ಬಗ್ಗೆ ಇರುವಂತ ಒಂದು ಚಿತ್ರಣವನ್ನ ಕಳೆದ 2 ಉಪನ್ಯಾಸಗಳಲ್ಲಿ ಅವರು ಅದನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಅಷ್ಟರ ಮಟ್ಟಿಗೆ ನನ್ನ ಕೆಲಸ ಸುಲಭ ಆಗಿದೆ. ನ್ಯಾಯ ಪದ್ಧತಿಯೊಳಗೆ ನಮ್ಮ ಜ್ಞಾನ ಪರಂಪರೆಯ ಕೆಲವೊಂದಿಷ್ಟು ಅಂಶಗಳನ್ನ ಹೇಗೆ ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ನಮಗೆ ಒಂದು ಚಿತ್ರಣ ನಮ್ಮ ಮುಂದೆ ಇದೆ. ಮೀಮಾಂಸೆ ಬಹಳ ಮುಂಚಿನಿಂದ ನಾವು ಕೇಳ್ತಾ ಇರುವಂಥದ್ದು ಲಾ ಆಫ್ ಇಂಟರ್ಪ್ರಿಟೇಷನ್, ಕಾನೂನುಗಳನ್ನ ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಅವುಗಳಲ್ಲಿ ವೈರುಧ್ಯ ಬಂದಾಗ ಯಾವ ಸೂತ್ರಗಳನ್ನ ಬಳಸಿ ಅದನ್ನ ಇಂಟರ್ಪ್ರಿಟೇಷನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇರುವಂತ ಒಂದು ಆಕರ ಗ್ರಂಥ ಮೀಮಾಂಸೆಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಈ ವಿಷಯಗಳಿಗೆ ಯಾವುದು ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಈ ಒಂದು ಏನು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳು ಏನಿದಾವೆ ಅವುಗಳನ್ನ ನಾವು ಹೆಚ್ಚಿನ ಅಧ್ಯಯನಕ್ಕಾಗಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಜಸ್ಟಿಸ್ ರಾಮಾ ಜೋಯಿಸ್ ಅವರು ಬರೆದಂತ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಜಗತ್ತು ಇನ್ನೂ ಕಣ್ಣು ತೆರೆಯೋದಕ್ಕಿಂತ ಮುಂಚೆನೆ ಹೇಗೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಈ ರೀತಿಯಾದಂತಹ ಒಂದು ನ್ಯಾಯ ವ್ಯವಸ್ಥೆ ಇತ್ತು, ಯಾವ ಹಿನ್ನೆಲೆಯಲ್ಲಿ ನಾವು ಇದನ್ನ ಕಾರ್ಯನಿರ್ವಹಿಸ್ತಿದ್ವಿ, ಧರ್ಮ ಅದರ ಅರ್ಥ ಏನು, ಈಗಿನ ಧರ್ಮದ ವ್ಯಾಖ್ಯೆಗೂ ಆಗಿನ ಧರ್ಮದ ವ್ಯಾಖ್ಯೆಗೂ ಅಥವಾ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಇರುವಂತಹ ಧರ್ಮದ ವ್ಯಾಖ್ಯೆಗೂ ಏನು ವ್ಯತ್ಯಾಸ ಅನ್ನುವಂಥದ್ರ ಬಗ್ಗೆ ಅತ್ಯಂತ ವಿವರವಾದಂತ ಒಂದು ವಿವರಣೆ ನಮಗೆ ಆ ಪುಸ್ತಕದಲ್ಲಿ ಸಿಗುತ್ತೆ. ಭಾರತೀಯ ನ್ಯಾಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತ ಜ್ಞಾನಕ್ಕೆ ಸಂಬಂಧಪಟ್ಟಂತ ಒಬ್ಬ ಮೇರು ವ್ಯಕ್ತಿ ಜಸ್ಟಿಸ್ ರಾಮಾ ಜೋಯಿಸ್. ಇದಲ್ಲೇನೆ ನಾವು ಇನ್ನೂ ಒಂದನ್ನ ಕೇಳಿದ್ದೀವಿ. ಏನು ಅಂತಂದ್ರೆ, ಭಾರತೀಯ ಜ್ಞಾನ ಪರಂಪರೆಯೊಳಗೆ ನಾವು ಇಡೀ ದೇಶದಲ್ಲಿ ಭಾರತೀಯರಿಗೆ ಒಂದು ಅನ್ವಯ ಆಗುವಂತಹ ಕಾನೂನು ಯಾವುದು ಅಂತ ನಾವು ನೋಡಿದಾಗ ನಮ್ಮ ಹತ್ರ ಈಗ ಇರುವಂತಹದ್ದು ಮಿತಾಕ್ಷರದ ಒಂದು ಕರ್ತೃ ವಿಜ್ಞಾನೇಶ್ವರ ಕೂಡ ನಮ್ಮ ಕರ್ನಾಟಕದವರೇ. ಕಲಬುರಗಿಯ ಹತ್ತಿರದ ಮರ್ತೂರ್ನವರು. ಅವರ ಬಗ್ಗೆ ಒಂದು ವಿಜ್ಞಾನೇಶ್ವರ ಪ್ರತಿಷ್ಠಾನ ಅನ್ನೋದನ್ನ ರಾಮಾ ಜೋಯಿಸರು ಸ್ಥಾಪಿಸಿ ಅದಕ್ಕೊಂದು ಟ್ರಸ್ಟ್ ಮಾಡಿ ವಿಜ್ಞಾನೇಶ್ವರ ಪ್ರತಿಷ್ಠಾನದವರು ಈಗ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ವಿಷಯ ಕೆಲವು ಸಂಗತಿಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಹೇಗೆ ಮಿತಾಕ್ಷರ ಸುಮಾರು 10ನೇ ಶತಮಾನದ
ಸುಮಾರಿಗೆ ಆತ ಬರೆದಿರುವಂತದ್ದು. ಅದು ಇರುವಂತದ್ದು ಯಾಜ್ಞವಲ್ಕ್ಯ ಸ್ಮೃತಿಗೆ ಇರುವಂತಹ ಒಂದು ಭಾಷ್ಯ. ಹಾಗೆ ನಾವು ಇನ್ನು ಸ್ವಲ್ಪ ಹಿಂದಕ್ಕೆ ಹೋದಾಗ ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಮೂಲ ಸ್ರೋತ ಇರುವಂತಹದ್ದು ವೇದಗಳಲ್ಲಿ ಅನ್ನೋದನ್ನ ಕೇಳಿದೀವಿ. ವೇದಗಳಲ್ಲಿ ಋಗ್ವೇದದ ನಾಸದೀಯ ಸೂಕ್ತದ ಕೆಲವು ಸಾಲುಗಳು ಅನೇಕ ಸಂದರ್ಭಗಳಲ್ಲಿ ಅದನ್ನ ಉಲ್ಲೇಖಿಸಲಾಗುತ್ತೆ. ಈ ಒಂದು ಬ್ರಹ್ಮಾಂಡ ಹೇಗೆ ಬಂತು, ಹೇಗೆ ಉದ್ಭವ ಆಯಿತು ಅನ್ನುವಂಥದ್ದರ ಬಗ್ಗೆ ಇರುವಂತಹ ಒಂದಿಷ್ಟು ಸಂಗತಿಗಳನ್ನ ಋಗ್ವೇದದ ಪ್ರಾರಂಭದ ಶ್ಲೋಕಗಳು ಹೇಳುತ್ತೆ. ಋಗ್ವೇದ, ಯಜುರ್ವೇದ, ಅಥರ್ವ ವೇದ ಮತ್ತು ಸಾಮವೇದ ಮತ್ತು ಅಥರ್ವ ವೇದಗಳ ಸಂಪೂರ್ಣ ಒಂದು ಕೃತಿಗಳು ನಮ್ಮ ಹತ್ರ ಕೆಲವು ಮಟ್ಟಿಗೆ ಇದೆ, ಕೆಲವು ಮಟ್ಟಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನಂತರದ ಸಮಯದಲ್ಲಿ ಈ ಒಂದು ಋಗ್ವೇದ, ಈ 4 ವೇದಗಳ ಸಾರವನ್ನ ಅನೇಕ ಸಂಗತಿಗಳಲ್ಲಿ, ಅನೇಕ ಕೃತಿಗಳಲ್ಲಿ ನಾವು ಕಂಡಿದ್ದೀವಿ. ನಮಗ್ ಗೊತ್ತಿದೆ, ಈ ಭಾರತೀಯ ಜ್ಞಾನ ಪರಂಪರೆಗೆ ಮೂಲ ಆಗಿರುವಂಥದ್ದು ವೇದಗಳು, ಆನಂತರ ಉಪನಿಷತ್ತುಗಳು, ಆನಂತರ ಅವುಗಳ ಮೇಲೆ ಇರುವಂತ ಕೃತಿಗಳು, ಇದಲ್ಲದೇನೆ ಪುರಾಣ ಇತ್ಯಾದಿಗಳು ಸಹ ಇದ್ದಾವೆ. ಆದರೆ ಈ ವೇದಗಳ ನಂತರ ಬಂದಂತ ಸ್ಮೃತಿಗಳಲ್ಲಿ ಜನರಿಗೆ ಅರ್ಥ ಆಗುವಂತಹ ಯಾವುದು ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅನ್ನೋ ಬಗ್ಗೆ ಇರುವಂತಹ ವಿವರಣೆ ಸಿಗುತ್ತೆ. ವೇದಗಳಲ್ಲಿ ಯಾವುದು ಮಾಡಿದರೆ ಮೋಕ್ಷ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆನ ಒಂದಿಷ್ಟು ಚರ್ಚೆಗಳು, ಇವುಗಳನ್ನು ನಾವು ಕಾಣ್ತೀವಿ. ಬ್ರಹ್ಮಾಂಡ ಹೇಗೆ ಹುಟ್ಟಿತು ಅನ್ನೋದ್ರಿಂದ ಇರುವಂತಹ ಸಂಗತಿಗಳನ್ನು ನಾವು ಕಾಣ್ತೀವಿ. ಆದರೆ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗುವಂತದ್ದನ್ನ ಹೇಳುವಂತ ಒಂದು ಕಾರ್ಯವನ್ನ ಈ ಸ್ಮೃತಿಗಳು ಮಾಡಿದವೆ. ಸ್ಮೃತಿಗಳು ಯಾವುದು ಅನ್ನುವಂಥದ್ದರ ವಿವರಣೆಯನ್ನು ಸಹ ನಾನು ಅದರ ವಿವರಗಳಿಗೆ ಹೋಗೋದಿಲ್ಲ. ಯಾಕಂದ್ರೆ ಅದೇ ಒಂದು ಬಹುಶಃ ಒಂದು 2-3 ಗಂಟೆಗಳ ಉಪನ್ಯಾಸ ಆಗ್ಬಿಡ್ಬೋದು. ಆದ್ರೆ ಅವುಗಳಲ್ಲಿ ಪ್ರಮುಖವಾಗಿರುವಂಥದ್ದು ನಮಗೆ ಈ ಯಾಜ್ಞವಲ್ಕ್ಯ ಸ್ಮೃತಿ ಇದೆ. ಆನಂತರ ಪರಾಶರ ಸ್ಮೃತಿ ಬಗ್ಗೆ ಒಂದಿಷ್ಟು ನಮಗೆ ಸಿಗುತ್ತೆ, ಒಂದು ಭಾಷ್ಯಗಳು ಸಿಗುತ್ತೆ. ಪರಾಶರ ಸ್ಮೃತಿ ಬಗ್ಗೆ ಬರೆದಿರುವಂಥದ್ದು ವಿದ್ಯಾರಣ್ಯ ಮಾಧವಾಚಾರ್ಯ ಅಂತೇಳಿ, ನಾವೇನು ಹಕ್ಕಬುಕ್ಕರ ಮಂತ್ರಿಯಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಕೊಡುಗೆ ನೀಡಿರುವಂಥದ್ದು. ಅವರು ಬರೆದಿರುವಂತಹ ಪರಾಶರ ಸ್ಮೃತಿಯ ಬಗ್ಗೆ ಇರುವಂತಹ ಒಂದಿಷ್ಟು ಭಾಷ್ಯಗಳು. ಆನಂತರ ಇದ್ರ ಬಗ್ಗೆ ಯಾವುದು ಅರ್ಥಶಾಸ್ತ್ರದ ಬಗ್ಗೆ ಇರುವಂತ ಕೌಟಿಲ್ಯನ ಇವರಿಬ್ಬರೂ ಸಹ ಭಾರತದ ಅತಿ ದೊಡ್ಡ ಸಾಮ್ರಾಜ್ಯಗಳ ಒಂದು ಪ್ರಮುಖ ಸ್ಥಾನದಲ್ಲಿ ಇದ್ದಂಥವ್ರು. ಇವುಗಳನ್ನ ನೋಡಿದಾಗ ನಮಗೇನ್ ಅನ್ಸುತ್ತೆ ಅಂತಂದ್ರೆ, ನಮ್ಗೆ ಕಂಡು ಬರೋದು ಏನು ಅಂತಂದ್ರೆ, ಇಡೀ ದೇಶಕ್ಕೆ ಇರುವಂತ ಕಾನೂನುಗಳ ಮೂಲ ಒಂದೇ ಆಗಿತ್ತು. ಆದ್ರೆ ರಾಜ್ಯಗಳು ಬೇರೆ ಬೇರೆ ಇದ್ವು, ಅನೇಕ ಸಂಸ್ಥಾನಗಳಿದ್ವು, ಅನೇಕ ರಾಜ್ಯಗಳಿದ್ವು, ಅನೇಕ ರಾಜರಿದ್ರು. ಆದ್ರೆ ಅವರೆಲ್ಲರಿಗೂ ಇರುವಂತ ಕಾನೂನು ಮಾತ್ರ ಒಂದೇ ಆಗಿತ್ತು ಅನ್ನುವಂಥದ್ದು. ಸೊ ಹಾಗಾಗಿ ಈ ಭಾರತೀಯ ಜ್ಞಾನ ಪರಂಪರೆಯ ಮೂಲ ಸ್ರೋತ ಈ ರಾಜ್ಯಗಳಿಗೆ ಅಥವಾ ಪೊಲಿಟಿಕಲ್ ಸ್ಟೇಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸೀಮಿತ ಆಗಿರಲಿಲ್ಲ. ಹಾಗಾಗಿ ರಾಜನೂ ಕೂಡ ಈ ಒಂದು ಧರ್ಮ ಹೇಳುವಂತಹ ಕಟ್ಟಳೆಗಳಿಗೆ ಒಳಗಾಗಿದ್ದ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಇದಕ್ಕಿಂತ ಸ್ವಲ್ಪ ಮುಂದೆ ಬಂದ್ರೆ ನಾರದ ಸ್ಮೃತಿ ಇರಬಹುದು, ಕಾತ್ಯಾಯನ ಸ್ಮೃತಿ ಇರಬಹುದು, ಮನುಸ್ಮೃತಿ ಇರಬಹುದು. ಮನುಸ್ಮೃತಿ ಅಂದ್ರೆ ನಾವು ಹೇಳುವಂತ ಮನು ಅಲ್ಲ, 4 ಜನ ಮನುಗಳನ್ನ ನಾವು ಅದರಲ್ಲಿ ಕಾಣ್ತೀವಿ. ಯಾರು ಬರೆದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಭೃಗು ಬರೆದಿರುವಂತಹ ಮನುಸ್ಮೃತಿಯಲ್ಲಿರುವಂತಹ ಒಂದು ಆಕಾರವನ್ನ ನಾವು ಮನುಸ್ಮೃತಿ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಸೊ ಅದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ಅದನ್ನ ಕೋಟ್ ಮಾಡ್ತೀವಿ, ಅದನ್ನ ಉಲ್ಲೇಖಿಸ್ತೀವಿ.
ಸೊ ಹಾಗಾಗಿ ಈ ಮನುಸ್ಮೃತಿ, ನಂತರ ಯಾಜ್ಞವಲ್ಕ್ಯ ಸ್ಮೃತಿ, ಆ ನಂತರ ನಾರದ ಸ್ಮೃತಿ, ಕಾತ್ಯಾಯನ ಸ್ಮೃತಿ, ಇವುಗಳೆಲ್ಲ ಇದ್ದಾವೆ. ಇವುಗಳಲ್ಲಿ ಒಂದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಕೇಸ್ ನಡಿಬೇಕು, ಸಿವಿಲ್ ಅಥವಾ ಕ್ರಿಮಿನಲ್ ಇರ್ಬೋದು, ಅದು ಹೇಗೆ ಕೋರ್ಟ್ನಲ್ಲಿ ಪ್ರೊಸೀಜರ್, ಈಗಿನ ಸಿವಿಲ್ ಪ್ರೊಸೀಜರ್ ಕೋಡ್ ಅದು ಏನು ಅನ್ನುವಂಥದ್ದು ಹೇಳುತ್ತೆ. ಕ್ರಿಮಿನಲ್ ನಲ್ಲಿ ಹೇಗೆ ಕೇಸ್ ನಡಿಬೇಕು ಅನ್ನೋದು ಹೇಳುತ್ತೆ. ಸಾಕ್ಷ್ಯವನ್ನ ಹೇಗೆ ರೆಕಾರ್ಡ್ ಮಾಡಬೇಕು, ಸಾಕ್ಷಿಯನ್ನ ಹೇಗೆ ನಾವು ಅದನ್ನ ತಿಳ್ಕೋಬೇಕು ಅನ್ನುವಂಥದ್ದನ್ನ ಹೇಳುತ್ತೆ. ಅದಕ್ಕಿರುವಂತ ರೂಲ್ಸ್ ಗಳನ್ನು ಹೇಳುತ್ತೆ. ಆಗಿನ ನ್ಯಾಯಾಂಗ ವ್ಯವಸ್ಥೆಯೊಳಗೆ ವಕೀಲರಿಗೆ ಅವಕಾಶ ಇತ್ತು ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ. ನಿಯೋಗಿ ಅನ್ನುವಂಥ ಒಂದು ಶಬ್ದವನ್ನ ಅಲ್ಲಿ ಬಳಸ್ತಾರೆ. ಆ ವಕೀಲರ ಫೀಸ್ ಎಷ್ಟಿರ್ಬೇಕು ಅನ್ನುವಂತ ವಿವರಣೆ ಸಹ ಇದೆ. ಆಶ್ಚರ್ಯ ಅಂತಂದ್ರೆ ಆ ಕಾಲದಲ್ಲಿ ಅದರಲ್ಲಿ ಬರೆದಿರುವಂತದ್ರಲ್ಲಿ ವಕೀಲರ ಫೀ ಇವತ್ತಿನಕ್ಕಿಂತ ಜಾಸ್ತಿ ಇತ್ತು. ಇದನ್ನ ನಮ್ಮ ಅನೇಕ ಜನ ವಕೀಲರ ಮಿತ್ರರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಇವತ್ತಿನ ಫೀಸ್ ಏನು ಸರ್, ಈ ಸಿವಿಲ್ ಪ್ರೊಸೀಜರ್ ಕೋಡ್ ನಲ್ಲಿ ಅಥವಾ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ನಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಫೀಸ್ ಏನಿದೆ ಅದು ಅವಾಗಿನಕ್ಕಿಂತ ಕಡಿಮೆ ಇದೆ ಈಗ. ಸೊ ಅದು ಇದೆ. ಕಳೆದ ಉಪನ್ಯಾಸದಲ್ಲಿ ಶ್ರೀಶಾನಂದರು ಒಂದು ಕಥೆನೂ ಹೇಳಿದರು. ಶ್ರೀಧರ ಮತ್ತು ಮಹಿಧರ ಅನ್ನುವರ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅಲ್ಲಿರುವಂತ ಸೀನಿಯರ್ ಅಡ್ವೊಕೇಟ್ ಅಂತ ಹೇಳಿ ಈಗಿನ ಪಾರ್ಲೆನ್ಸ್ ನಲ್ಲಿ ಹೇಳೋದಾದ್ರೆ, ಅವಾಗಿನ ಒಬ್ಬ ಅವರ ನಿಯೋಗಿ ಹೇಗೆ ನ್ಯಾಯಾಂಗಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟರು, ಅದಕ್ಕೆ ಹೇಗೆ ಅವರಿಗೆ ನ್ಯಾಯಾಂಗ ನಡ್ಕೊಂಡಿತು, ಅವ್ರನ್ನ ಈ ರೀತಿಯಾದಂತ ಇದರಿಂದ ಇನ್ನು ಮುಂದೆ ನೀವು ಬರೋ ಹಂಗಿಲ್ಲ ಅನ್ನುವಂತ ಒಂದು ಆದೇಶವನ್ನ ನೀಡ್ತು ಅನ್ನುವಂಥದ್ದನ್ನು ಸಹಿತ ನಾವು ಕೇಳಿದ್ದೀವಿ. ಸೊ ಇಷ್ಟು ಮೈನ್ಯೂಟ್ ಡೀಟೇಲ್ಸ್, ಇಷ್ಟು ಸಣ್ಣ, ಅಂದ್ರೆ ಪ್ರತಿಯೊಂದು ವಿಷಯವನ್ನೂ ಸಹ ಸುಮಾರು 1000 ಬಹುಶಃ ಕ್ರಿಸ್ತರ ನಂತರ 3ನೇ ಶತಮಾನದಿಂದ 10ನೇ ಶತಮಾನದೊಳಗೆ ಇಷ್ಟೆಲ್ಲ ನಮಗೆ ಸಿಗುತ್ತೆ ಅನ್ನೋದಾದ್ರೆ, ಈ ನಾಗರಿಕತೆ ಇನ್ನು ಹಿಂದೆ ಎಷ್ಟು ವರ್ಷದಿಂದ ಇದ್ದಿರ್ಬೋದು ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಇದಕ್ಕಿಂತ ಹಿಂದಿನ ಕೆಲವೊಂದಿಷ್ಟು ಸಂಗತಿಗಳಿವೆ. ನ್ಯಾಯಾಂಗವನ್ನ ಬಿಡೋಣ, ಬೇರೆ ವಿಷಯಗಳನ್ನ ನಾವು ಗಮನಿಸೋದಾದ್ರೆ, ಕ್ರಿಸ್ತ ಪೂರ್ವ ಸುಮಾರು 2ನೇ ಶತಮಾನದಿಂದ ಕ್ರಿಸ್ತ ನಂತರದ 2ನೇ ಶತಮಾನದವರೆಗಿನ ಅವಧಿಯೊಳಗೆ ನಾವು ಪಿಂಗಳ ಅನ್ನುವಂತ ಒಬ್ಬ ಜ್ಞಾನಿಯ ಬಗ್ಗೆ ಕೇಳಿದೀವಿ. ಪಿಂಗಳ ಆತ ಈ ಛಂದಶಾಸ್ತ್ರವನ್ನ ಗಣಿತಕ್ಕೆ ಹೇಗೆ ಅದನ್ನ ಅಳವಡಿಸಿದ್ದ ಅನ್ನೋದು. ಈಗ ನಾವು ಅನೇಕ ಇದ್ರೊಳಗೆ ನೋಡ್ತೀವಿ, ಈ ಕಂಪ್ಯೂಟರ್ ಲ್ಯಾಂಗ್ವೇಜ್ ನಲ್ಲಿ ಯಾವುದೇ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಮೂಲ ಇರುವಂತಹದ್ದು ಡಿಜಿಟಲ್ ಅಂತ ಹೇಳ್ತೀವಿ ಅಲ್ವಾ. ಡಿಜಿಟಲ್ ಈಸ್ ನಥಿಂಗ್ ಬಟ್ ಎ ಕಾಂಬಿನೇಷನ್ ಆಫ್ 0 and 1. ಸೊ ಬೈನರಿ ಕೋಡ್ ಅನ್ನುವಂಥದ್ದನ್ನು ಹೇಳ್ತೀವಿ. ಸೊ ಬೈನರಿ ಕೋಡ್ ಅನ್ನುವಂಥದ್ದು ಆ ಪಿಂಗಳನ ಪುಸ್ತಕಗಳಲ್ಲಿ, ಅವರ ಕೃತಿಯಲ್ಲಿ ನಾವು ಕಾಣ್ತೀವಿ. ಏನದು? ಲಘು ಗುರು ಅನ್ನುವಂತ ಇದನ್ನ ನಾವು ಕೇಳಿದೀವಿ ಛಂದಸ್ಸಿನಲ್ಲಿ. ಲಘು ಗುರು, ಲಘು ಅಂದ್ರೆ ಚಿಕ್ಕದು ಸಿಂಗಲ್ ಸಿಲೆಬಲ್, ಗುರು ಅನ್ನೋದು ಲೆಂಗ್ದಿ ಸಿಲೆಬಲ್. ಸೊ ಲಘು ಗುರು ಕೇಳಿದೀವಿ. ಲಘು ಈಸ್ 1, ಗುರು ಈಸ್ 0. ಇದನ್ನ ಇಡೀ ಜಗತ್ತಿಗೆ ಕೊಟ್ಟಿರುವಂತಹ ಪಿಂಗಳನ ಬಗ್ಗೆ ಎಲ್ಲಿ ಜಾಗತಿಕವಾಗಿ ನಾವು ನೋಡಿದಾಗ ಎಲ್ಲಿ ಉಲ್ಲೇಖ ಆಗತ್ತೆ? ಉಲ್ಲೇಖ ಆಗದೇ ಇಲ್ಲ. ಆದ್ರೆ 1702 ಅಥವಾ 3ರಲ್ಲಿ ಈ ಒಂದು ಇದನ್ನ ಲೀಬ್ನಿಸ್ ಅನ್ನುವಾತ ಅದನ್ನ ಇನ್ವೆಂಟ್ ಮಾಡ್ದ, ಅದನ್ನ ಹುಡುಕ್ದ, ಅದನ್ನ ಅನ್ನೋದನ್ನ ನಾವು ಇದು ಮಾಡ್ತೀವಿ. ಮ್ಯಾಥಮೆಟಿಕ್ಸ್ ಅನ್ನ ಯಾರು ಕಲ್ತಿದಾರೋ ಅವ್ರಿಗೆ ಗೊತ್ತಿದೆ ಲೀಬ್ನಿಸ್ ಥಿಯರಮ್ ಅಂತ ಹೇಳಿ ನಮಗೆ ಬರ್ತಿತ್ತು. ನಾನು BSc ಮಾಡೋದ್ರಿಂದ ಲೀಬ್ನಿಸ್ ಥಿಯರಮ್ ಕಲ್ತಿದ್ದೀನಿ. ಬಟ್ ಲೀಬ್ನಿಸ್ ಥಿಯರಮ್ ನಾವು ಕಲಿಯುವಾಗ ಪಿಂಗಳ ಇದನ್ನ ಎಷ್ಟೋ 2000 ವರ್ಷದ ಹಿಂದೆ ಹೇಳಿದ್ದ ಅನ್ನುವಂಥದ್ದನ್ನ ಯಾರು ಹೇಳಿದ್ರು? ಯಾರಿಗೂ ಗೊತ್ತೇ ಇಲ್ಲ. ಇದಕ್ಕೆ ಕಾರಣವನ್ನ ನಾವು ಹುಡುಕ್ತಾ ಹೋದಾಗ ನಾವು ಮೊದಲು ಸುಮಾರು 800 ವರ್ಷಗಳ ಕಾಲ ಈ ಮೊಘಲ್ ಆಡಳಿತಕ್ಕೆ, ಆನಂತರ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತಕ್ಕೆ ನಾವು ಒಳಗಾದ್ವಿ. ಆ ಸಮಯದಲ್ಲಿ ಮೆಕಾಲೆ ಅನ್ನುವಂತ ಒಬ್ಬ ಮಹಾಶಯ
ಆತ ಒಂದು ಕಡೆ ಒಂದು ಪತ್ರದಲ್ಲಿ ಬರೀತಾನೆ, ಇಡೀ ಭಾರತದಲ್ಲಿರುವಂತ ಎಲ್ಲ ಲಿಟರರಿ ವರ್ಕ್ ಏನಿದೆಯಲ್ಲ ಇದು ಇಂಗ್ಲೆಂಡ್ ನಲ್ಲಿರುವಂತ ಒಂದು ಲೈಬ್ರರಿಯ ಒಂದು ಶೆಲ್ಫ್ ನ ಪುಸ್ತಕಕ್ಕೆ ಸಮಾನ ಅಂತ. ಅಂದ್ರೆ ಇದರಲ್ಲಿ ಏನಿದೆ ಅನ್ನುವಂಥದ್ದನ್ನ ನಾವು ಅದನ್ನ ನೋಡ್ಲಿಲ್ಲ, ಕೇಳಲಿಲ್ಲ, ಅದನ್ನ ಅವನಿಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಬಟ್ ಅವರು ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸಿದ್ರು. ಸೊ ಹಾಗಾಗಿ ಇವತ್ತು ನಮಗೆ ಈ ಸ್ಮೃತಿಗಳಲ್ಲಿ ಎಲ್ಲ ಸ್ಮೃತಿಗಳು ಲಭ್ಯ ಇಲ್ಲ. ಯಾಜ್ಞವಲ್ಕ್ಯ ಸ್ಮೃತಿಯ ಸಂಪೂರ್ಣ ಇದು ಇದೆ ಅಂತ ಹೇಳುವಂತ ಯಾವುದೇ ನಮಗೆ ಆಧಾರ ಇಲ್ಲ. ಕೆಲವೊಂದಿಷ್ಟು ಸಂಪೂರ್ಣ ಇದೆ. ಈ ಮಿತಾಕ್ಷರದಲ್ಲಿರುವಂತ 1070 1100 ತನಕ ಇರುವಂತ ಶ್ಲೋಕಗಳನ್ನು ಬಿಟ್ರೆ ನಮಗೆ ಉಳಿದದ್ದು ಸಿಗುವಂಥದ್ದು ಎಷ್ಟು? ಅದಿಲ್ಲ. ಆದ್ರೆ ಕೆಲವೊಂದಿಷ್ಟು ಇದ್ದಾವೆ. ಆ ಇದ್ದವುಗಳನ್ನ ನಾವು ಗಮನಿಸಿದಾಗ ಅನೇಕ ಸಂಗತಿಗಳು ನಮ್ಮ ಗಮನಕ್ಕೆ ಬರುತ್ತೆ. ಏನದು? ಒಂದು, ಈ ಪಿಂಗಳಕ್ಕೆ ಸಂಬಂಧಪಟ್ಟಂತ ಇದು. ಇತ್ತೀಚೆಗೆ ಇನ್ನೊಬ್ರು ಈಗ ಅಮೆರಿಕದಲ್ಲಿ ಮ್ಯಾಥಮೆಟಿಷಿಯನ್ ಆಗಿರುವಂತಹ ಒಬ್ಬ ವ್ಯಕ್ತಿ ಮಂಜುಲ್ ಭಾರ್ಗವ ಅಂತ ಹೇಳಿ, ಅವರು ತಮ್ಮದೇ ಆದಂತ ಒಂದಿಷ್ಟು ಸಂಗತಿಗಳನ್ನ ಹೇಳಿದ್ದಾರೆ. ಏನು? ಮ್ಯೂಸಿಕ್ ನಲ್ಲಿ ಯಾವ ರೀತಿಯಲ್ಲಿ ಈ ಲಘು ಗುರುಗಳ ಒಂದು ಕಾಂಬಿನೇಷನ್ ಇದೆ ಮತ್ತು ಅದು ಏನನ್ನ ಸೂಚಿಸುತ್ತೆ ಅನ್ನುವಂಥದ್ದು. ಅವರು ಹೇಳುವಂಥದ್ದು ಫಿಬೋನಾಚಿ ನಂಬರ್ಸ್ ಅಂತೇಳಿ ನಾವು ಏನು ಮ್ಯಾಥಮೆಟಿಕ್ಸ್ ನಲ್ಲಿ ಇತ್ತೀಚೆಗೆ ನಾವು ಕಲ್ತಿದ್ದೀವಿ, ಇದನ್ನ ಈ ಫಿಬೋನಾಚಿ ನಂಬರ್ಸ್ ಫಿಬೋನಾಚಿ ಹುಟ್ಟೋಕ್ಕಿಂತ 400 ವರ್ಷದ ಹಿಂದೆ ಹೇಮಚಂದ್ರ ಅನ್ನುವಂತಹ ಒಬ್ರು ಅದನ್ನ ನಮ್ಮಲ್ಲಿ ಹೇಳಿದ್ರು ಅಂತ. ಸೊ ನಂಬರ್ಗಳ ಬಗ್ಗೆ ಇರುವಂತಹ ಅನೇಕ ಸಂಗತಿಗಳು ಇವುಗಳನ್ನ ಈಗ ನಮಗೆ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಈಗ ನಾವು ಏನು ಬ್ರಿಟಿಷ್ ಅಥವಾ ಯುರೋಪಿಯನ್ ಜ್ಞಾನ ಏನನ್ನು ಈಗ ನಾವು ನೋಡ್ತಾ ಇದ್ದೀವಿ, ಇದಕ್ಕಿಂತ ಕನಿಷ್ಠ 500 ವರ್ಷಗಳ ಹಿಂದೆನೆ ಅನೇಕ ಸಂಗತಿಗಳನ್ನ ಈಗ ಹೇಳುವಂಥದ್ದನ್ನು ನಾವು ಹೇಳ್ಬಿಟ್ಟಿದ್ವಿ. ಇದು ನಮ್ಮ ಜ್ಞಾನ ಎಲ್ಲಿವರೆಗೆ ಇತ್ತು ಅನ್ನುವಂಥದ್ರ ಒಂದು ದ್ಯೋತಕ ಅಂತ ನನ್ಗನ್ಸುತ್ತೆ.